ಪೂಜೆ ಮಾಡೋದು, ದಾನ ಮಾಡೋದು, ಜಪ ಮಾಡೋದು, ತಪ ಮಾಡೋದು, ಇದೆಲ್ಲ ಒಂದು ಕಡೆಗೆ ಧರ್ಮ. ಅದರ ಜೊತೆಗೆ ಇವೆಲ್ಲವುಗಳನ್ನು ಏನು ಮಾಡ್ತಿರ್ತಾರಲ್ಲ, ಅವರಿಗೆ ಪೂರಕವಾಗಿ ನಿಂತು ಕೆಲಸ ಮಾಡೋದು ಕೂಡ ಒಂದು ಧರ್ಮನೇ, ಒಂದು ಧರ್ಮನೇ. ಪೂಜೆಯ ವಿಶ್ಲೇಷಣೆಯನ್ನು ಮಾಡೋ ಕಾಲಕ್ಕೆ ಲಿಂಗವನ್ನು ಕೈಯೊಳಗಿಟ್ಕೊಂಡು ಅಥವಾ ಪ್ರತಿಷ್ಠಾಪಿಸಿದ ಮೂರ್ತಿಯ ಮುಂದೆ ಕುಳಿತುಕೊಂಡು ಅದಕ್ಕೆ ನೀರು ಎರೆಯೋದು, ಅಭಿಷೇಕ ಮಾಡೋದು, ಹೂಪತ್ರಿಗಳನ್ನು ಧರಿಸೋದು, ಧೂಪ ದೀಪ ನೈವೇದ್ಯ ಗಂಟೆ ಪ್ರದಕ್ಷಿಣೆ ನಮಸ್ಕಾರ ಇವನು ನಾವು ಪೂಜೆ ಅಂತ ತಿಳ್ಕೊಂಡಿವಿ. ಸರಿನೇ ಅದು. ಆದರೆ ಇದಷ್ಟೇ ಪೂಜೆ ಅಲ್ಲ. ಪೂಜೆಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಕ್ರೋಢೀಕರಿಸೋದು ಕೂಡ ಒಂದು ಪೂಜೆನೇ. ಪೂಜೆನೇ. ಉದ್ಯಾನವನದಲ್ಲಿ ಹೋಗಿ ಹೂ ತೊಗೊಂಡು ಬರ್ತಿರಲ್ಲ, ಅದು ಒಂದು ಪೂಜೆನೇ. ಆದರೆ ಆ ಹೂ ತರೋ ಕಾಲಕ್ಕೆ ಯಾರ್ಯಾರನ್ನು ಬೈಕೋತಾಗಲಿ, ಮನಸ್ಸಿನೊಳಗೆ ಚಿಂತಿಸಬಾರದ ವಿಚಾರಗಳನ್ನು ತುಂಬಿಕೊಂಡಾಗಲಿ ಮಾಡಿದ್ರೆ ಸೇವಾ ಆಗಂಗಿಲ್ಲ, ಪೂಜೆ ಆಗಂಗಿಲ್ಲ. ದೇವರನ್ನು ನೆನೆಸ್ಕೋತ ನೀವು ಹೂ ತಂದ್ರೆ ಹೂ ಏರಿಸಿದವ್ರಿಗಿಂತಲೂ ದೊಡ್ಡ ಪುಣ್ಯ ಹೂ ತಂದವ್ರಿಗೆ ಬರ್ತದೆ. ಅದು ಹೂ ತಂದವ್ರಿಗೆ ಬರ್ತದೆ. ನದಿಯಿಂದ ನೀರು ತೊಗೊಂಡು ಬರ್ತೀರಿ, ಒಬ್ಬರು ಕೂತ್ಕೊಂಡು ನೀರು ಎರಿತಿರ್ತಾರೆ, ಪೂಜೆ ಮಾಡ್ತಿರ್ತಾರೆ. ಆದರೆ ಕೊಡ ತೊಗೊಂಡು ಬರುವಾಗ ದೇವರ ನಾಮಸ್ಮರಣೆಯನ್ನು ಮನಸ್ಸಿನೊಳಗೆ ಮಾಡ್ಕೋತ ನೀರು ತೊಗೊಂಡು ನೀವು ತಂದಿಟ್ರಿ ಅಂದ್ರೆ ದೇವರಿಗೆ ನೀರು ಎರೆಯವ್ರಿಗೆ ಯಾವ ಪುಣ್ಯ ಬರುತ್ತಲ್ಲ, ಅದಕ್ಕಿಂತಲೂ ದೊಡ್ಡ ಪುಣ್ಯ ನೀರು ತಂದವ್ರಿಗೆ ಬರ್ತಿರ್ತದೆ. ನೀರು ತಂದವ್ರಿಗೆ ಬರ್ತಿರ್ತದೆ. ಹಿಂಗೆ ಪೂಜಾ ಸಾಮಗ್ರಿಗಳನ್ನು ಕ್ರೋಢೀಕರಿಸೋದಕ್ಕೆ ನೆರವಾಗಿ ನಿಲ್ಲೋದು ಕೂಡ ಒಂದು ಪೂಜೆ, ದೊಡ್ಡ ಸೇವೆ. ಹಂಗೆ ಧರ್ಮ ಕಾರ್ಯಗಳನ್ನು ಮಾಡುವಾಗ ಧರ್ಮ ಕಾರ್ಯವನ್ನು ನೆರವೇರಿಸುವಂಥವ್ರಿಗೆ, ಅದು ಸ್ವಾಮಿಗಳು ಇರ್ಬೋದು, ಸಮಾಜದ ಮುಖಂಡರು ಇರ್ಬೋದು, ಮತ್ತಾರೋ ಒಬ್ಬರು ಸೋಷಿಯಲ್ ವರ್ಕರ್ ಆಗಿರ್ಬೋದು, ಅವ್ರು ಕೆಲಸ ಮಾಡ್ತಾ ಇದ್ರು ಅಂದ್ರೆ ಅವರಿಗೆ ಪೂರಕವಾಗಿ ನಿಲ್ಲೋದು ಅದು ಧರ್ಮನೇ. ಅದು ಧರ್ಮನೇ. ಅದು ಕೂಡ ಒಂದು ದೊಡ್ಡ ಸೇವೆ. ಅದಕ್ಕೆ ಸೇವಾಧರ್ಮ ಅಂತ ಕರೀತಾರೆ. ಸೇವಾಧರ್ಮ ಪರಮಗಹನೋ ಯೋಗಿನಾಮಪ್ಯಗಮ್ಯ. ಅತ್ಯಂತ ನಿಗೂಢವಾದದ್ದು ಸೇವೆ ಅನ್ನೋದು. ಒಮ್ಮೊಮ್ಮೆ ನಾವು ಭಾಳ ಸರಿ ಹೇಳ್ತಿರ್ತೀವಿ, ಸೇವೆಯೊಳಗೆ ಎಂಥ ಶಕ್ತಿ ಇರ್ತದೆ ಅಂದರೆ, ಯಾರಾದರೂ ಒಬ್ಬರು ಪೂಜೆ ಮಾಡ್ತಿದ್ರು, ಜಪ ಮಾಡ್ತಿದ್ರು, ತಪ ಮಾಡ್ತಿದ್ರು, ಅನುಷ್ಠಾನ ಮಾಡ್ತಿದ್ರು, ಸಿದ್ಧಿಯನ್ನು ಪಡ್ಕೊಂಡಿದ್ರು ಅಂದ್ರೆ ಅವ್ರಿಗೆ ಗೊತ್ತಿರ್ಲಾರ್ದಂಗೆ, ನಾವು ಹೇಳೋ ಶಬ್ದದ ಕಡೆಗೆ ಲಕ್ಷ್ಯ ಕೊಡ್ರಿ, ಅವ್ರಿಗೆ ಗೊತ್ತಿರ್ಲಾರ್ದಂಗೆ ಅವರು ಪಡೆದುಕೊಂಡಿರುವಂತಹ ಸಿದ್ಧಿಯಲ್ಲಿ ನಾವು ಪಾಲು ತಗೊಳ್ಬೇಕು ಅಂದ್ರೆ ಸೇವಾ ಮಾಡ್ಬೇಕು ನೋಡ್ರಿ. ಅವ್ರಿಗೆ ಗೊತ್ತಿರ್ಲಾರ್ದಂಗೆ ಅವ್ರ ಸಿದ್ಧಿಯೊಳಗಿನ ಪಾಲು ನಾವು ಪಡ್ಕೊಳ್ಬೇಕು ಅಂದರೆ ಸೇವಾ ಮಾಡಬೇಕು. ಆ ಶಕ್ತಿ ಸೇವೆಯೊಳಗೆ ಐತಿ, ಖಂಡಿತವಾಗಲೂ ಇರ್ತದೆ. ಈ ಗರ್ಗದ ಮಡಿವಾಳಪ್ಪನವ್ರಂತ ಹೆಸರು ಕೇಳಿರಿ ನೀವು. ಭಾಳ ದೊಡ್ಡ ಪವಾಡ ಪುರುಷರು. ಅವರು ದೇಶ ಸಂಚಾರ ಮೂರ್ತಿಗಳು, ತಪಸ್ವಿಗಳು, ಲೀಲಾಮೂರ್ತಿಗಳು. ಒಂದು ಕಡೆಗೆ ದೇಶ ಸಂಚಾರ ಮಾಡ್ತಾ ಮಾಡ್ತಾ ಒಂದು ಊರಿಗೆ ಹೋಗಿ ಆ ಊರಿನ ಪಕ್ಕದಲ್ಲಿರುವಂಥ ದೇವಸ್ಥಾನದಲ್ಲಿ ಬಿಡಾರು ಹೊಡಿದರು. ಅವ್ರ ಜೊತೆಗೆ ಒಬ್ಬ ಬಸಪ್ಪ ಅಂತ ಅವ್ರು ಸೇವಾ ಮಾಡುವಂಥ ವ್ಯಕ್ತಿ. ಅವನ ಕೆಲಸ ಏನು ಅಂದ್ರೆ ಬೇರೆ ಏನೂ ಮಾಡ್ತಿರ್ಲಿಲ್ಲ. ಅವನು ಸಾಬರಿ
ಅವ್ರ ಪೂಜಾ ಕಣಿ ಮಾಡೋದು, ಪೂಜೆ ಮಾಡಿಸೋದು, ಪ್ರಸಾದ ತಯಾರು ಮಾಡೋದು, ಪೂಜೆ ಮುಗಿದ ಮೇಲೆ ಪ್ರಸಾದ ಬಡಿಸೋದು, ಬಟ್ಟೆ ಪಟ್ಟಿ ಇದ್ದು ಅಂದ್ರೆ ಅವನ್ನ ತೊಳೆಯೋದು, ಮತ್ತು ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ತನ್ನ ಪಾಡಿಗೆ ತಾನು ಇರ್ತಿದ್ದ. ನಿಷ್ಠೆಯಿಂದ ಸೇವೆ ಮಾಡ್ತಿದ್ದ. ಹಿಂಗೆ ಸೇವಾ ಮಾಡ್ತಾ ಇರೋ ಕಾಲಕ್ಕೆ ಯಾವ ಊರಿಗೆ ಹೋದ್ರು ಅಂತ ಹೇಳಿದಿವಲ್ಲ, ಆ ಊರಿನ ಗುಡಿಯೊಳಗೂ ಇದೇ ಸೇವಾ ಅವನು ನಡೆದಿತ್ತು. ಆಗಭ್ಯ ಶ್ರೀಮಂತ ಮನೆತನದ ದಂಪತಿಗಳು ಮಕ್ಕಳಿಲ್ಲ ಅಂತ ಊರೊಳಗೆ ಬಳಲ್ತಾ ಇದ್ರು. ಯಾರೋ ಒಬ್ರು ಹೇಳಿದ್ರಂತ ಅವ್ರಿಗೆ, ಮಕ್ಕಳಿಲ್ಲ ಅಂತ ಯಾಕೆ ಚಿಂತೆ ಮಾಡ್ತೀರಿ, ಇಲ್ಲೇ ಗರ್ಗದ ಮಡಿವಾಳಪ್ಪ ಬಂದಾರ, ಭಾಳ ದೊಡ್ಡ ಲೀಲಾಮೂರ್ತಿಗಳು, ತಪಸ್ವಿಗಳು, ಸಿದ್ಧಿ ಸಂಪನ್ನರು, ಅವ್ರ ಹತ್ರ ಹೋಗಿ ಪ್ರಾರ್ಥನಾ ಮಾಡಿಕೊಂಡು ನಿವೇದನೆ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ಬಂದ್ರಿ ಅಂದ್ರೆ ಮಕ್ಕಳಾಗ್ತಾವೆ, ಹೋಗ್ರಿ ಅಂತ ಹೇಳಿದರು. ಇಂಥ ಅವಕಾಶ ಕಳ್ಕೊಬೇಕು ಯಾಕಂತ ಹೇಳಿ ಗಂಡ ಹೆಂಡತಿ ಇಬ್ಬರು ಕೂಡ್ಕೊಂಡು ಬಂದರು. ಅದ ಪೂಜೆ ಮುಗಿಸ್ಕೊಂಡು ಕುಂತಿದ್ರು ಮಡಿವಾಳಪ್ಪನವರು. ಇವ್ರು ಬಂದು ಕೈ ಮುಗಿದು ಯಾರು ಏನು ಎಂತೋ ಶಿಷ್ಟಾಚಾರದ ಎಲ್ಲ ಮಾತು ಮುಗಿದು ಯಾಕೆ ಬಂದಿದ್ರಿ ಅಂತ ಕೇಳಿದರು. ಅವರು ತಮ್ಮ ಮನದಾಳದ ಇಂಗಿತವನ್ನು ನಿವೇದನೆ ಮಾಡಿಕೊಂಡ್ರು. ಮದುವೆ ಆಗಿ 8 ವರ್ಷ ಆದರೂ ಸಂತಾನ ಭಾಗ್ಯ ದೇವರು ಕೊಟ್ಟಿಲ್ಲ. ಆಶೀರ್ವಾದ ಮಾಡಿ ಮಕ್ಕಳು ಫಲ ಕರುಣಿಸಬೇಕು ಅಂತ ಕೇಳ್ಕೊಂಡ್ರು. ಈ ಮಹಾತ್ಮರು ಮೂಡ್ ಯಾವಾಗ ಹೆಂಗಿರ್ತದೆ ಹೇಳಕ್ಕೆ ಬರಂಗಿಲ್ಲ. ಅದಕ್ಕೆ ಮೂಡು ನೋಡಿ ಸೇವೆ ಮಾಡ್ಬೇಕಂತ, ಮೂಡು ನೋಡಿ ನಿವೇದನೆ ಮಾಡ್ಕೋಬೇಕಂತ ಪ್ರಸನ್ನ ಚಿತ್ತರಾಗೆ ಕುಳಿತುಕೊಂಡಿದ್ರು. ಯಾವ ಮೂಡ್ನಾಗಿದ್ರೋ ಗೊತ್ತಿಲ್ಲ. ಮಕ್ಕಳ ಭಾಗ್ಯ ಬೇಕು ಅಂದ ಕೂಡಲೇ ಮಕ್ಕಳು ಕೇಳಿದ ಕೂಡಲೇ ಸಿಗಾಕ್ಯನ ಗಿಡದನ್ನ ಹಣ್ಣನು ಹಿಂದೆ ದುಡ್ದಿಲ್ಲ, ಈಗ ಬೇಡಕ್ಕೆ ಬಂದಾರ. ಮಕ್ಕಳು ಆಗಂಗಿಲ್ಲ ಹೋಗ್ರಿ ಅಂದರು. ಮಕ್ಕಳು ಆಗಂಗಿಲ್ಲ ಹೋಗ್ರಿ ಅಂದ ಕೂಡಲೇ ಆಕಾಶನೇ ಕಳಚಿ ತಲೆ ಮೇಲೆ ಬಿದ್ದಂಗೆ ಆತ ಅವ್ರಿಗೆ. ಇವರು ಒಂದೇ ಒಂದು ಆಸ್ರ, ಡಾಕ್ಟ್ರು ಮುಗಿದಿದ್ರು, ಔಷಧೋಪಚಾರ ಎಲ್ಲ ಆಗಿತ್ತು, ಹೇಳಿಕೆ ಕೇಳಿಕೆ ಎಲ್ಲ ಮುಗಿದಿದ್ದು. ಇವ್ರ ಆಶೀರ್ವಾದ ಏನಾರ ಫಲ ಕೊಡ್ತೈತೆ ಅಂದರೆ ಇದು ಉಲ್ಟಾ ಫಲ ಕೊಡ್ತಿತ್ತು. ಕಣ್ಣೊಳಗೆ ನೀರು ಬರಾಕದ್ದು ಒಳ್ಕೋತ ಮನೆಗೆ ಹೊಂಟ್ರು. ಆ ದೇವಸ್ಥಾನದ ಹೊರಗಡೆ ಕಟ್ಟಿ ಮೇಲೆ ಕುಂತಿದ್ದ ಯಾರು, ಅವ್ರು ಸೇವೆ ಮಾಡ್ತಿದ್ದಲ್ಲ ಬಸಪ್ಪ, ಸೇವೆ ಮಾಡ್ತಿದ್ದ, ಅವ ಕೂತ್ಕೊಂಡಿದ್ದ. ಇವರು ಬರೋ ಹೆಜ್ಜೆ ಸಪ್ಪಳ ಕೇಳಿ ತಿರುಗಿ ನೋಡಿದ, ಕಣ್ಣಾಗ ನೀರು ಬರಾಕತ್ತಿತ್ತು. ಅವ ಅಂದ, ನನ್ನ ಸೇವೆಯ ಇತಿಹಾಸದೊಳಗೆ ಬರುವಾಗ ಅಳ್ಕೋತ ಬಂದವರು ನೋಡೀನಿ, ಹೋಗುವಾಗ ನಕ್ಕೋತ ಹೋಗ್ಯಾರ. ಬರಾಗ ಅಳ್ಕೋತ ಬಂದಾರ, ಹೋಗುವಾಗ ನಕ್ಕೋತ ಹೋಗ್ಯಾರ. ಇದು ಯಾಕೋ ಉಲ್ಟಾ ಆಗಕತ್ತೈತೆಲ್ಲ. ಬರುವಾಗ ಮುಖದೊಳಗೆ ಏನೋ ಒಂದು ಆಸೆಯನ್ನು ಇಟ್ಕೊಂಡು ಬಂದಿದ್ರು, ಆದ್ರೆ ಹೋಗುವಾಗ ಕಣ್ಣೊಳಗೆ ನೀರು ತುಂಬ್ಕೊಂಡು ಹೊಂಟಾರಲ್ಲ, ಇದು ನಮ್ಮ ಗುರುಗಳಿಗೆ ಅವಮಾನ ಅಂದವ. ನಮ್ಮ ಗುರುಗಳ ಶಕ್ತಿಗೆ ಅವಮಾನ ಅಂದ. ಅಂದು ಹಗುವ್ರ ಕೈ ಎದ್ದು ಹೋಗಿ ಯಾರು ಏನು ಅಂತೆಲ್ಲ ಕೇಳಿದ. ಯಾಕೆ ನೀವು ದುಃಖದಿಂದ ಹೊಂಟಿರಿ, ಭಾರವಾದ ಮನಸ್ಸಿನಿಂದ ಹೊಂಟಿರಿ, ನಡೆದದ್ದೆಲ್ಲ ಹೇಳಿದ್ರು ಅವರು. ಹಿಂಗೆ ಒಂದು ಆಸೆ ಇಟ್ಕೊಂಡು ಬಂದಿದ್ವಿ, ಗುರುಗಳು ಹಿಂಗೆ ಅಂದ್ಬಿಟ್ರು ಅಂತ. ಅವಾಗ ಬಸಪ್ಪ ಅಂದ, ನಮ್ಮ ಗುರುಗಳಿಲ್ಲ ನಿಮಗೆ ಗೊತ್ತಿಲ್ಲ ರೀ ಅಂದವ. ನಮ್ಮ ಗುರುಗಳಿಲ್ಲ ನಿಮಗೆ ಗೊತ್ತಿಲ್ಲ, ಅವರು ಒಮ್ಮೊಮ್ಮೆ ಸೀದಾ ಅಂದದ್ದು ಉಲ್ಟಾ ಅಕ್ಕವ, ಉಲ್ಟಾ ಅಂದದ್ದು ಸೀದಾ ಅಕ್ಕವ, ಮಕ್ಕಳಕ್ಕ ಹೋರು ಚಿಂತೆ ಮಾಡಬೇಡ ಅಂದವ. ಅವ್ರು ಯಾವಾಗ ಹೆಂಗೆ ಹೇಳ್ತಾರೆ ಯಾರಿಗೆ ಗೊತ್ತಾಗಂಗಿಲ್ಲ. ಸಮೀಪದಲ್ಲಿರೋ ನನಗೆ ಒಬ್ಬಗ ಗೊತ್ತಾಗೋದು, ಗುರುಗಳು ಹಿಂಗೆ ಅಂದಾರಂತ ನೀವು ಚಿಂತೆ ಮಾಡಬೇಡ್ರಿ, ನಿಮಗೆ ಖಂಡಿತವಾಗಲೂ ಮಕ್ಕಳಕ್ಕವ ಹೋಗ್ರಿ ಅಂದವ. ಹಿಂಗೆ ಅನ್ನೋ ತಡ ಇಲ್ದ ಕಣ್ಣೊಳಗೆ ನೀರು ಬತ್ತಿ ಹಾದು ಮತ್ತು
ಆಸೆ ತುಂಬ್ಕೋತ ಮನಸ್ಸಿನೊಳಗೆ ಹೋದರು. ಅವರು ಮನೆಗೆ ಹೋದರು. ಇವರು ದೇಶ ಸಂಚಾರ ಮಾಡ್ಕೋತ ಮತ್ತೆ ಎಲ್ಲೆಲ್ಲೋ ತಿರುಗಾಡ್ಕೋತ ಹೋದರು. ಆ ಊರಿಗೆ 4-5 ವರ್ಷದ ನಂತರ ಮತ್ತೆ ಬಂದರು. ಅವರು 4-5 ವರ್ಷದ ನಂತರ ಮತ್ತೆ ಬಂದ ಮೇಲೆ ಅದೇ ಗುಡಿಯಾಗ ಮತ್ತೆ ಬಿಡಾರು ಹೊಡಿದ್ರು. ಇವೇನು ಬಸಪ್ಪ ಮಕ್ಕಳಕ್ಕ ಅಂತ ಹೇಳಿದ್ನಲ್ಲ, ಅವರು ಗುರುಗಳು ಆಗಂಗಿಲ್ಲ ಅಂತ ಹೇಳಿದ್ರಲ್ಲ, ಅದ ಜೋಡಿ ಮತ್ತೆ ಆ ಗುಡಿಗೆ ಬಂತು. ಬರುವಾಗ ಹೆಂಗೆ ಬಂದಿದ್ರು ಅಂದ್ರೆ 3 ವರ್ಷದ ಮಗನ ಜೊತೆಗೆ ಕರ್ಕೊಂಡು ಬಂದಿದ್ರು. ಅವರು 3 ವರ್ಷದ ಬಾಲಕನ ಜೊತೆಗೆ ಕರ್ಕೊಂಡು ಬಂದಿದ್ರು. ಬಂದು ಅವಾಗೂ ಅದ ಪೂಜೆ ಮುಗಿಸ್ಕೊಂಡು ಕೂತ್ಕೊಂಡಿದ್ರು. ಅವರು ಬಂದು ನಮಸ್ಕಾರ ಮಾಡಿದರು. ಆ ಹುಡುಗನಿಗೆ ನಮಸ್ಕಾರ ಮಾಡಿಸಿದರು. ತಲೆ ಎತ್ತಿನ ಮುಖ ನೋಡಿ, ಹಿಂದೊಮ್ಮೆ ಬಂದಾಗ ಬಂದಿದ್ರಲ್ಲ ನೀವು ಅಲ್ಲ ಅಂತ ಕೇಳಿದ್ರು. ಅವರು ಹೌದ್ರಿ ಅಪ್ಪ, ನಾವೇ ಬಂದಿದ್ವಿ. ಅವಾಗೇನೋ ನೀವು ಕೇಳ್ಕೊಂಡು ಬಂದಿದ್ರಲ್ಲ ಮಕ್ಕಳು ಬೇಕು ಅಂತ, ಹೌದಲ್ಲ ಅಂದರು. ಅವರು ಹೌದ್ರಿ, ಕೇಳ್ಕೊಂಡು ಬಂದಿದ್ವಿ. ಮಕ್ಕಳು ಆಗಂಗಿಲ್ಲ ಅಂತ ಹೇಳಿದ್ನಲ್ಲ, ಇದ್ಯಾರ್ದು ಅಂತ ಕೇಳಿದರು. ಅವರು ಇದು ನಮ್ಮದ ಮಗು ರೀ, ನೀವು ಆಗಂಗಿಲ್ಲ ಅಂತ ಹೇಳಿದ್ರಿ, ಆದರೆ ನಿಮ್ಮ ಶಿಷ್ಯ ನಿಮ್ಮ ಮಾತಿನ ಮರ್ಮವನ್ನು ನಮಗೆ ತಿಳಿಸಿ ಮಕ್ಕಳಾಗ್ತಾವೆ ಹೋಗಂತ ಹೇಳಿ ಆಶೀರ್ವಾದ ಮಾಡಿದ್ದ. ನಿಮ್ಮದು ಆಗಂಗಿಲ್ಲ ಅಂತಾಗಿತ್ತು, ಅವನ ಅಕ್ಕವಂತಾಗಿತ್ತು. ಅದಕ್ಕೆ ನಿಮ್ಮ ಶಿಷ್ಯನ ಆಶೀರ್ವಾದದಿಂದ ಇವತ್ತು ಮಕ್ಕಳನ್ನು ಪಡ್ಕೊಂಡು ನಿಮ್ಮ ದರ್ಶನಕ್ಕೆ ಕರ್ಕೊಂಡು ಬಂದೀವಿ ಅಂತ ಹೇಳಿದರು. ಆಗಲಿ, ಒಳ್ಳೆಯದಾಗಲಿ ಅಂತ ಅವ್ರನ್ನ ಕಳಿಸಿದರು. ಆಮೇಲೆ ಮಡಿವಾಳಪ್ಪನವ್ರ ಮನಸ್ಸಿನೊಳಗೆ ಸಿಟ್ಟು ಬಂದಿತ್ತು. ಸಿಟ್ಟು, ಬಸ್ಸ ಬಾಯಿಲ್ಲ ಅಂದರು. ಅವರು ಏನೋ ಅನಾಹುತ ಆಗೈತೆ ಅಂತ ಗೊತ್ತಾಯ್ತು ಅವನಿಗೆ. ಬಸಪ್ಪಗೆ ಓಡ್ಕೋತ ಬಂದು ಕೈ ಮುಗಿದು ನಿಂತ. ಯಾಕ್ರಿ ಅಜ್ಜ, ಏನಾಯ್ತು? ಇಂದ ಮೇಲೆ ನೀ ಸೇವಾ ಮಾಡೋದು ಬಂದಂದ್ರು. ನಾ ಏನು ತಪ್ಪು ಮಾಡೇನ್ರಿ ಅಪ್ಪ ಅಂದ. ಆವಾಗ ಮಡಿವಾಳಪ್ಪನವ್ರು ಅಂದರು, ಅಲ್ಲ, ನಾವು ನಸಿಕ್ನ್ಯಾಗ ನಿದ್ದೆಗೆಟ್ಟು ಎದ್ದು ಜಪ ಮಾಡಬೇಕು, ತಪ ಮಾಡಬೇಕು, ಅನುಷ್ಠಾನ ಮಾಡಬೇಕು, ಉಪವಾಸ ವನವಾಸ ಇರಬೇಕು, ಸಿದ್ಧಿ ಪಡ್ಕೋಬೇಕು. ನೀನು ಸೇವಾ ಮಾಡಿ 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 ನಾವು ಪಡ್ಕೊಂಡು ಸಿದ್ಧಿ ಎಲ್ಲ ನೀನು ತುಡುಗು ಮಾಡಿಕೊಂಡು ನಿನ್ನ ಮಾತು ಖರೆ ಆಗಕತ್ಯಾವ, ನಮ್ಮ ಮಾತು ಸುಳ್ಳು ಆಗಕತ್ಯಾವ, ಸೇವಾ ಬಂದಂದ್ರು. ಸೇವೆಯೊಳಗೆ ಏನು ಫಲ ಇರ್ತದೆ? ಸೇವಾ ಧರ್ಮ ಪರಮಗಹನೋ ಯೋಗಿನಾಮಪ್ಯಗಮ್ಯ. ಯೋಗಿನಾಮಪ್ಯಗಮ್ಯ. ಆವಾಗ ಅವ ಬಸಪ್ಪಂದಂತ, ನೀವು ಅಪ್ಪಣೆ ಕೊಟ್ಟರೆ ಇನ್ನು ಮುಂದೆ ಮಾತಾಡಬೇಡ ಅಂದ್ರೆ ಮಾತು ಬಿಡ್ತೀನಿ ಹೊರತು ನಾನು ನಿಮ್ಮ ಸೇವಾ ಬೇಡಂಗಿಲ್ಲ ಅಂತ. ಯಾರಿಗೂ ಏನೂ ಮಾತಾಡಂಗಿಲ್ಲ, ಸೇವಾ ಮಾತ್ರ ಬೇಡಂಗಿಲ್ಲ ಅಂತ ಹೇಳಿದ್ದಂತ. ಸೇವೆಯೊಳಗೆ ಎಷ್ಟು ದೊಡ್ಡ ಶಕ್ತಿ ಅದು. ಹಿಂಗೆ ಮಾಡಬೇಕು, ಅದು ಸೇವೆ. ನಿಮ್ಮ ಸ್ವಾಮಿಗಳು ಮಠ ಕಟ್ಟಿದರು, ಎಷ್ಟು ಚಲೋ ಕೈಲಾಸ ಮಂಟಪ ಆಗಿತ್ತು ನೋಡ್ರಿ. ಅದ್ಭುತವಾಗಿರುವಂಥ ಮಂಟಪ, ಕೈಲಾಸ ಮಂಟಪ. ಕೈಲಾಸದಾಗರೆ ಹಿಂಗೈತೋ ಎಲ್ಲೋ ಗೊತ್ತಿಲ್ಲ, ಅಷ್ಟು ಚಲೋ ಕೈಲಾಸ ಮಂಟಪವನ್ನು ಅವ್ರು ಕಟ್ಟ್ಯಾರ. ಅವ್ರು ಕಟ್ಟ್ಯಾರ ಅಂದ್ರೆ ಅದರ ಫಲ ಯಾರಿಗೆ ಅಂದ್ರೆ, ನೀವು ಸೇವಾ ಮಾಡಿದರೆ ಪ್ರತಿಫಲ ಅದು. ನಿಮ್ಮ ಸೇವೆಯ ಪ್ರತಿಫಲ. ಪ್ಲ್ಯಾನ್ ಅವ್ರದ್ದು, ಮಾರ್ಗದರ್ಶನ ಅವ್ರದ್ದು, ಮಾಡಬೇಕು ಅಂತ ಪಣ ತೊಟ್ಟಿದ್ದು ಅವರು. ಆದರೆ ಅದನ್ನೆಲ್ಲ ಕಾರ್ಯರೂಪಕ್ಕೆ ತರೋರು ಯಾರು ಅಂದ್ರೆ ಸೇವಾ ಮಾಡೋ ಭಕ್ತರು. ಅದಕ್ಕೆ ಈ ಕಾರ್ಯ ಸಾಧನೆಯ ಸಿದ್ಧಿಯೊಳಗೆ ಸೇವಾದು ಪಾತ್ರ ಇರ್ತದೆ. ಹೆಂಗಿರ್ಬೇಕು ಭಾವನೆ ಅಂದ್ರೆ, ಇದೆಲ್ಲ ಭಕ್ತರದ್ರಪ್ಪ ಅಂತ ಅನ್ನೋ ಭಾವನಾ ಸ್ವಾಮಿಗಳಲ್ಲಿರಬೇಕು. ನಮ್ಮ ಕೈಯಿಂದ ಏನಾಕತ್ತೆ ರೀ, ಗುರುಗಳು ಮಾಡಿದ್ರೆ ಆಕತಿ, ಗುರುಗಳು ಮಾಡ್ಯಾರ ಆಗೈತಿ ಅಂತ ನೀವು ಅಂತಿರಬೇಕು. ಇದು ನಿಜವಾಗಿರುವಂಥ ಭಾವನೆ.
ಬಹುತೇಕ ಅಂಥ ಸ್ವಾಮಿಗಳು ಅಂಥ ಭಕ್ತರು ಎಲ್ಲಿ ನೋಡ್ಲಿಕ್ಕೆ ಸಿಗ್ತಾರೆ ಅಂದರೆ ಈ ಜೋಡ್ ಕುರುಡ್ಯಾಗ ನೋಡೋಕೆ ಸಿಗ್ತಾರೆ. ಜೋಡ್ ಕುರುಡ್ಯಾಗ ನೋಡೋಕೆ ಸಿಗ್ತಾರೆ. ಇಂಥ ಸ್ವಾಮಿಗಳನ್ನು ಪಡ್ಕೊಂಡು ನೀವು ನಿಜವಾಗಲೂ ಭಾಗ್ಯವಂತರು. ನಮ್ಮ ವೀರೇಶ್ ಸರ್ ಹೇಳಿದ್ರಲ್ಲ, ಸ್ವಾಮಿಗಳಂದ್ರೆ ಹೆಂಗಿರಬೇಕು ಅನ್ನೋದಕ್ಕೆ ಒಂದು ಮೂರ್ತ ರೂಪ ಅಂದರೆ ನಮ್ಮ ಚಿದ್ಘನಾನಂದ ಸ್ವಾಮಿಗಳು. ಹಿಂಗೆ ಇರಬೇಕು. ಮನಸ್ಸಿನೊಳಗೆ ಅಹಂಕಾರ ಇಲ್ಲ, ನಾ ಮಾಡಿದೆ ಅನ್ನುವಂತಹ ಅಭಿಮಾನ ಇಲ್ಲ, ಯಾರೋ ಏನೋ ಮಾಡಲಿಲ್ಲ ಅಂತ ತಿಳ್ಕೊಂಡು ಅವ್ರ ಮೇಲೆ ದ್ವೇಷ ಇಲ್ಲ, ಯಾರೋ ಏನೋ ತಂದು ಕೊಟ್ಟಾರಂತ ಅವ್ರ ಮೇಲೆ ಬಹಳ ವಾತ್ಸಲ್ಯ ಪ್ರೀತಿ ವ್ಯಾಮೋಹ ಇಲ್ಲ, ಯಾರೋ ಏನೋ ಕೊಟ್ಟಿಲ್ಲ ಅಂತ ಅವ್ರ ಬಗ್ಗೆ ತಾತ್ಸಾರನೂ ಇಲ್ಲ. ಇದ್ದವ್ರು ಕೊಡ್ತಾರೆ, ಇಲ್ಲದೇ ಇದ್ದವರು ಬಿಟ್ಟಿರ್ತಾರೆ. ಅಂತೂ ಎಲ್ಲರೂ ಕೈ ಜೋಡಿಸಿದಾಗನ ಈ ಕಾರ್ಯ ನೆರವೇರ್ತದೆ ಅನ್ನುವಂತಹ ನಿರಾಳ ಭಾವ ಇರೋ ಸ್ವಾಮಿಗಳು ಅಂದರೆ ಅದು ನಿಮ್ಮ ಸ್ವಾಮಿಗಳು. ಅಂತಹ ಶ್ರೀಗಳವರನ್ನು ಪಡ್ಕೊಂಡಿರುವಂಥ ನೀವು ನಿಜವಾಗಲೂ ಭಾಗ್ಯವಂತರು. ನಿಮ್ಮಂಥ ಸೇವಾ ಮಾಡುವಂಥ ಭಕ್ತರು ಅವರಿಗೆ ಸಿಕ್ಕಿದ್ದು ಅವ್ರದ್ದು ಭಾಗ್ಯನೇ. ಆ ಹಿನ್ನೆಲೆಯಲ್ಲಿ ನಾವು ಭಾಳ ಸರಿ ಈ ಮಠಕ್ಕೆ ಬಂದೀವಿ. ಪ್ರತ್ಯೇಕದ 4ನೇ ಸರಿ ಇರಬೇಕು ನಾವು ಅಂದ್ಕೊಂಡಂಗೆ. ಯಾವಾಗ ಬಂದರೂ ಕೂಡ ಒಂದೇ ಮಠ ನಾವು ನೋಡೇ ಇಲ್ಲ. ಯಾಕಂದರೆ ನಿತ್ಯ ಬದಲಾವಣೆಯನ್ನು ನಾವು ಈ ಮಠದಲ್ಲಿ ಕಾಣ್ತಾ ಇದ್ದೀವಿ. ಒಂದು ಬಂದಾಗ ಒಂದು ಬಿಲ್ಡಿಂಗ್ ಇರ್ತದೆ, ಇನ್ನೊಂದು ಸರಿ ಬಂದಾಗ ಮತ್ತೊಂದು ಬಿಲ್ಡಿಂಗ್ ತಯಾರಾಗೇ ಇರ್ತದೆ, ಮತ್ತೊಂದು ಸರಿ ಬಂದಾಗ ಮತ್ತೊಂದು ಏನೋ ತಯಾರಾಗಿರ್ತದೆ. ಹಿಂಗೆ ಮಠಗಳು ಮಠದ ಸ್ವಾಮಿಗಳು ಕೆಲಸ ಮಾಡ್ತಾ ಇರಬೇಕು. ಹಂಗೆ ಕೆಲಸ ಮಾಡಿದ್ರೇ ಸಮಾಜ ಸುಧಾರಣೆ ಆಗ್ತದೆ, ಸಮಾಜದ ಬೆಳವಣಿಗೆ ಆಗ್ತದೆ, ಸಮಾಜಕ್ಕೆ ಶಕ್ತಿ ಬರ್ತದೆ. ಆ ಕಾರ್ಯವನ್ನು ಇವತ್ತು ನಿಮ್ಮ ಶ್ರೀಗಳವರು ಮಾಡ್ತಾ ಇದ್ದಾರೆ. ಅವ್ರದ್ದು ದೇವರ ಸೇವೆ ಆದರೆ ನಿಮ್ಮದು ಗುರು ಸೇವೆ. ಆ ಎರಡರ ಪ್ರತಿಫಲವೇ ಈ ಕಾರ್ಯಕ್ರಮದ ಯಶಸ್ಸು ಅನ್ನುವಂಥ ಮಾತುಗಳನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ನಮ್ಮ ಹೋತ್ನಳ್ಳಿಯ ಶ್ರೀಗಳವರು ಮಾತನಾಡಿದ್ದಾರೆ. ಕಾಶಿಯಲ್ಲಿರುವಂಥ ಘಟನೆಗಳನ್ನು ನೆನಪು ಮಾಡಿಕೊಂಡಿದ್ದಾರೆ. ಅವ್ರನ್ನ ಇಲ್ಲಿ ನೋಡಿ ನಮಗೆ ಮತ್ತೆ ಕಾಶಿ ನೆನಪಾಗಿರೋದಂತೂ ಸತ್ಯ ಅನ್ನುವಂಥದ್ದನ್ನು ಇಲ್ಲೇ ವ್ಯಕ್ತ ಮಾಡ್ತಾ ಅನೇಕ ಶ್ರೀಗಳವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ. ಆಳಂದ ಸ್ವಾಮಿಗಳು ನಾವು ನೋಡೀವಿ, ಭಾಳ ಸರಿ ಭೇಟಿನೂ ಆಗಿದ್ದಾರೆ. ಅಪರಿಚಿತರೇನಲ್ಲ. ಇವತ್ತು ಪುನಃ ಅವರನ್ನು ನೋಡಿ ಸಂತೋಷ ಆಗಿದೆ ಅನ್ನುವಂಥ ಮಾತುಗಳನ್ನು ವ್ಯಕ್ತ ಮಾಡಿ, ನಮ್ಮ ವೀರೇಶ್ ಸರ್ ಮಾತಾವು ಅದರ ಬಗ್ಗೆ ವಿಶ್ಲೇಷಣೆ ಮಾಡೋದು ಅವಶ್ಯಕತೆಯೇ ಇಲ್ಲ. ಭಾಳ ಕರಾರು ವಾಕ್ಕಾಗಿ ಒಂದು ಘಟನೆಯನ್ನು ಹೃದಯಕ್ಕೆ ಮುಟ್ಟು ರೀತಿಯಲ್ಲಿ ಪ್ರತಿಪಾದನೆ ಮಾಡುವಂತಹ ಅದ್ಭುತ ಕಲೆ